ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದಲ್ಲಿ ಭಾರತದ ಭದ್ರತೆಗೆ ಸಂಬಂಧಪಟ್ಟಂತೆ ಆತಂಕಕಾರಿ ಬೆಳವಣಿಗೆಗಳು ಆಗ್ತಿವೆ. ಚೈನಾ ಮತ್ತು ಟರ್ಕಿಯ ಭಾರೀ ಗಾತ್ರದ ಸೇನಾ ವಿಮಾನಗಳು ಸಾಲು ಸಾಲಾಗಿ ಪಾಕಿಸ್ತಾನಕ್ಕೆ ಬಂದು ಲ್ಯಾಂಡ್ ಆಗ್ತಿವೆ. ಅತ್ತ ಇದೇ ಟರ್ಕಿ ಮತ್ತು ಇಸ್ರೇಲ್ ನಡುವೆ ಈಗ ದೊಡ್ಡ ಫೈಟ್ ಶುರುವಾಗಿದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ವಿರುದ್ಧ ಟರ್ಕಿ ಸರ್ಕಾರ ಹೊಸದಾಗಿ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ. ಇನ್ನೊಂದು ಕಡೆ ಅಮೆರಿಕ ಮತ್ತು ಕೆನಡಾ ವ್ಯಾಪಾರ ಮಾತುಕತೆ ಫೇಲ್ ಆಗಿದೆ ತಡ ಟ್ರಂಪ್ ಕೆನಡಾ ಮೇಲೆ 50% ಟ್ಯಾರಿಫ್ ಬರೆಯನ್ನ ಇಳಿದಿದ್ದಾರೆ. ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ಮೊದಲು ಭಾರತ ವಿರುದ್ಧ ಪಾಕ್, ಚೈನಾ, ಟರ್ಕಿ ಹೇಗೆ ಒಟ್ಟಿಗೆ ಸೇರಿ ಗೇಮ್ ಪ್ಲಾನ್ ಮಾಡ್ತೇವೆ ಅಂತ ನಾವು ನೋಡ್ಬಿಡೋಣ. ಪಕ್ಕದ ಪಾಕಿಸ್ತಾನದಲ್ಲಿ ಆಗ್ತಿರೋ ಬೆಳವಣಿಗೆ. ಪಾಕ್ ಸೇನಾ ನೆಲೆಗಳಲ್ಲಿ ಕಳೆದ 60 ಗಂಟೆಗಳಿಂದ ನಡೀತಿರುವ ಬೆಳವಣಿಗೆಗಳಿಂದ ಭಾರತ ಗಂಭೀರವಾಗಿ ಆ ಕಡೆಗೆ ನೋಡೋ ರೀತಿಯಾಗಿದೆ. ಚೈನಾ ಮತ್ತು ಟರ್ಕಿಗಳಿಂದ ಭಾರೀ ಗಾತ್ರದ ಮಿಲಿಟರಿ ಏರ್ಕ್ರಾಫ್ಟ್ಗಳು, ಅದರಲ್ಲೂ ಟರ್ಕಿಯ TUAF-526 ಈ ವಿಮಾನ ಸಾಲು ಸಾಲಾಗಿ ಪಾಕಿಸ್ತಾನಕ್ಕೆ ಒಂದು ಲ್ಯಾಂಡ್ ಆಗಿ ಹಾರ್ತಾ ಇದೆ. ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ಮತ್ತು ಕರಾಚಿಯ ಏರ್ಬೇಸ್ಗಳಿಗೆ ಈ ವಿಮಾನಗಳು ಬರ್ತಿವೆ. ಇವುಗಳಲ್ಲಿ ಡ್ರೋನ್ ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಪಾಕ್ ಸೇನೆಗೆ ಸಪ್ಲೈ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಈ ವಿಚಾರ ಭಾರತದ ಭದ್ರತೆ ದೃಷ್ಟಿಯಿಂದ ತೀವ್ರ ಕಳವಳಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಕಳೆದ ವರ್ಷ ಮೇ ತಿಂಗಳಲ್ಲಿ ನಡೆದ ಆಪರೇಷನ್ ಸಿಂಧೂರ್ ವೇಳೆ ಈ 3 ರಾಷ್ಟ್ರಗಳ ಗುಪ್ತ ಮೈತ್ರಿ ಬಯಲಾಗಿತ್ತು. ಯುದ್ಧದ ವೇಳೆ ಚೈನಾ ತನ್ನ ಟೆಕ್ನಿಕಲ್ ಸಪೋರ್ಟನ್ನು ಪಾಕಿಸ್ತಾನ ಕೊಟ್ಟಿತ್ತು. ಸ್ಯಾಟಲೈಟ್ಸ್ ಮೂಲಕ ನಮ್ಮ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ನ ಲೈವ್ ಮೂಮೆಂಟ್ಸ್ನ ಪಾಕಿಸ್ತಾನ ಕೊಟ್ಟಿದ್ದು. ಇತ್ತ ಟರ್ಕಿ ತನ್ನ ಮಾರಕ ಕಾಮಿಕ್ಯಾಜೆ ಡ್ರೋನ್ಗಳನ್ನು ಕೊಟ್ಟು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿತ್ತು. ನಿಮ್ಗೆ ಗೊತ್ತಿರಲಿ, ಪಾಕ್ ಸೇನೆ ಬಳಸ್ತಾ ಇರೋ 81% ಶಸ್ತ್ರಾಸ್ತ್ರ ಚೈನಾ ಮೇಡ್. ಯುದ್ಧದ ನೆಪದಲ್ಲಿ ಚೈನಾ ತನ್ನ ಆಯುಧಗಳನ್ನು ಟೆಸ್ಟ್ ಮಾಡೋಕ್ಕೆ ಪಾಕಿಸ್ತಾನವನ್ನು ಲೈವ್ ಲ್ಯಾಬ್ ರೀತಿ ಬಳಸ್ಕೊಳ್ತಿದೆ ಅಂಥೇಳಿ ಭಾರತೀಯ ಸೇನೆ ವಾರ್ನಿಂಗ್ ಕೊಟ್ಟಿತ್ತು. ಹೀಗಾಗಿ ಈಗ ಈ ಮೈತ್ರಿ ಮತ್ತಷ್ಟು ಅಪಾಯಕಾರಿಯಾಗಿ ಬದಲಾಗಿದೆ. ಟರ್ಕಿಯ 5th ಜನರೇಷನ್ ಖಾನ್ ಯುದ್ಧ ವಿಮಾನ ತಯಾರಿಕೆಯಲ್ಲಿ ಸುಮಾರು 200 ಪಾಕಿಸ್ತಾನಿ ಇಂಜಿನಿಯರ್ಸ್ ಹೋಗಿ ಕೂಡ ಅಲ್ಲಿ ಸೇರ್ಕೊಂಡಿದ್ದಾರೆ. ಇವರೇನು ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಕಲಿತಾ ಇರ್ತಾರೆ ಅಲ್ಲಿ. ಇದರ ಜೊತೆಗೆ ಆಗಸ್ಟ್ 7ನೇ ತಾರೀಕು ಪಾಕಿಸ್ತಾನ, ಟರ್ಕಿ ಮತ್ತು ಸೌದಿ ಅರೇಬಿಯಾ ಎಲ್ಲ ಸೇರಿಕೊಂಡು ಮಕ್ಕಾ ಜಂಟಿ ರಕ್ಷಣಾ ಒಪ್ಪಂದಕ್ಕೂ ಸೈನ್ ಹಾಕಿದ್ದಾರೆ. ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ನಮ್ಮಲ್ಲಿ ಯಾರು ದಾಳಿ ಮಾಡಿದ್ರು ಕೂಡ ಒಟ್ಟಿಗೆ ಫೈಟ್ ಮಾಡಬೇಕು ಅಂತ. ಒಂದು ಕಡೆ ಇಸ್ಲಾಮಿಕ್ ರಾಷ್ಟ್ರಗಳ ಬೆಂಬಲ, ಟರ್ಕಿಯ ಟೆಕ್ನಾಲಜಿ, ಇನ್ನೊಂದು ಕಡೆ ಚೈನಾದಿಂದ ನಿರಂತರ ಶಸ್ತ್ರಾಸ್ತ್ರಗಳ ಪೂರೈಕೆ. ಇದರ ನಡುವೆ ಪಾಕ್ನ ಸೇನಾ ನೆಲೆಗಳಲ್ಲಿ ನಡೀತಿರೋ ಈ ಹೊಸ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಭಾರತದ ವಿರುದ್ಧ ಹೊಸದಾಗಿ ಏನಾದರೂ ಕಿತಾಪತಿ ಮಾಡೋಕೆ ಪಾಕಿಸ್ತಾನ ರೆಡಿ ಆದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಗಡಿಯಲ್ಲಿ ಯಾವುದೇ ಕ್ಷಣದಲ್ಲೂ ಪರಿಸ್ಥಿತಿ ಬಿಗಡಾಯಿಸೋ ಆತಂಕ ಇದೆ. ಭಾರತ ಪಾಕ್ ನಡುವೆ ಒಳಗಿಂದೊಳಗೆ ಏನಾದರೂ ತಯಾರಿ ನಡೀತಾ ಇದೆಯಾ, ಎಸ್ಕಲೇಷನ್ ನಾವು ಶೀಘ್ರದಲ್ಲಿ ನೋಡೋದಿದೆಯಾ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇನ್ನು ಇಸ್ರೇಲ್ ಮತ್ತು ಟರ್ಕಿ ನಡುವಿನ ಶೀತಲ ಸಮರ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಈಗ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಇವ್ರ ವಿರುದ್ಧ ಟರ್ಕಿ ಸರ್ಕಾರ ಹೊಸದಾಗಿ ಅರೆಸ್ಟ್ ವಾರೆಂಟ್ ಹೊರಡಿಸಿದೆ. ಸಿರಿಯಾದಲ್ಲಿ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದ ಮೇಲೆ ಇಸ್ರೇಲ್ ಮತ್ತು ಟರ್ಕಿ ನಡುವೆ ಉದ್ವಿಗ್ನತೆ ಜಾಸ್ತಿ ಆಗಿತ್ತು. ಸಿರಿಯಾ ಏರ್ ಬೇಸ್ಗೆ ಟರ್ಕಿ ಸೇನೆ ಬರ್ತಾ ಇತ್ತು, ಹೀಗಾಗಿ ಹೊಡೆದ್ವಿ ಅಂತ ಇಸ್ರೇಲ್ ಹೇಳಿತ್ತು. ಅದರ ಬೆನ್ನಲ್ಲೇ ಅರ್ಡೋಆನ್ ಸರ್ಕಾರ ನೆತನ್ಯಾಹು ವಿರುದ್ಧ ವಾರೆಂಟ್ ಹೊರಡಿಸಿದೆ. ಕಳೆದ ಮೇ ತಿಂಗಳಲ್ಲಿ ಗಾಜಾಗೆ 430 ಹೋರಾಟಗಾರನ್ನ ಕರ್ಕೊಂಡು ಹೋಗ್ತಿದ್ದ ಹಡಗನ್ನ ಇಸ್ರೇಲ್ ತಡೆದಿತ್ತು ಅಂತ ಹೇಳಿ ಈ ಹೊಸ ವಾರೆಂಟ್ ಜಾರಿ ಮಾಡಿದೆ. ಗಾಜಾದಲ್ಲಿ ಯುದ್ಧಾಪರಾಧ ಮಾಡಿದ್ದಾರೆ ಅಂತ ನೆತನ್ಯಾಹು ವಿರುದ್ಧ ಟರ್ಕಿ ಈ ಹಿಂದೆನೂ ವಾರೆಂಟ್ ಇಶ್ಯೂ ಮಾಡಿತ್ತು. ಏನು ನೆತನ್ಯಾಹು ಮತ್ತು ಅಫೆಕ್ ಮಾಸ್ಕೋವಿಚ್ ಅನ್ನೋ ಇನ್ನೊಬ್ಬ ಇಸ್ರೇಲ್ ಅಧಿಕಾರಿ ವಿರುದ್ಧ ಇಂಟರ್ಪೋಲ್ ರೆಡ್ ನೋಟಿಸ್ ಹೊರಡಿಸಬೇಕು ಅಂತಲೂ ಟರ್ಕಿ ಆಗ್ರಹ ಮಾಡಿದೆ. ಇವರಿಬ್ಬರು ಮಾನವೀಯತೆ ವಿರುದ್ಧದ ಅಪರಾಧ, ಚಿತ್ರಹಿಂಸೆ ಎಲ್ಲ ಮಾಡಿದ್ದಾರೆ, ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಟರ್ಕಿ ಆರೋಪ ಮಾಡಿದೆ. ಇನ್ನು ಟರ್ಕಿಯ ಈ ಹೆಜ್ಜೆಗೆ ಇಸ್ರೇಲ್ ಪ್ರಧಾನಿ ಕಚೇರಿ ಆಕ್ರೋಶ ಹೊರಹಾಕಿದೆ. ಟರ್ಕಿ ಅಧ್ಯಕ್ಷ ಅರ್ಡೋಆನ್ ಈಗ ಸಿರಿಯಾ ಮೇಲೂ ತಮ್ಮ ಆಕ್ರಮಣವನ್ನು ವಿಸ್ತರಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ಇದನ್ನ ಇಸ್ರೇಲ್ ಒಪ್ಪಲ್ಲ ಅನ್ನೋ ವಾರ್ನಿಂಗ್ ಕೊಟ್ಟಿವೆ. ಹಾಗೆ ಅರ್ಡೋಆನ್ ಯಹೂದಿ ವಿರೋಧಿ ಡಿಕ್ಟೇಟರ್, ಕುರ್ದ್ಗಳನ್ನ ಹತ್ಯೆ ಮಾಡಿದ್ದಾರೆ ಅವರು ಟರ್ಕಿಯಲ್ಲಿ. ಹಮಸ್ ಉಗ್ರರಿಗೆ ಆಶ್ರಯ ಕೊಡ್ತಾರೆ, ತಮ್ಮನ್ನ ವಿರೋಧಿಸೋ ಪತ್ರಕರ್ತರನ್ನ ಜೈಲಿಗೆ ಹಾಕ್ತಾರೆ ಅಂತ ಟೀಕಿಸಿದೆ ಇಸ್ರೇಲ್. ಹಾಗೆ ಮಿಡಲ್ ಈಸ್ಟ್ ನಲ್ಲಿರೋ ಏಕೈಕ ಡೆಮೊಕ್ರೆಟಿಕ್ ಕಂಟ್ರಿ ಆಗಿರೋ ಇಸ್ರೇಲ್ನ ಬೆದರಿಸೋ ಎರ್ಡೋಆನ್ ಪ್ರಯತ್ನ ವರ್ಕ್ ಆಗಲ್ಲ ಅಂತ ಇಸ್ರೇಲ್ PM ಕಚೇರಿ ಪ್ರತಿಕ್ರಿಯೆ ಕೊಟ್ಟಿದೆ. ಇತ್ತ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಇಸ್ರೇಲ್ ವಿರುದ್ಧ ಫೇಕ್ ವಿಡಿಯೋ ಶೇರ್ ಮಾಡಿ ಮತ್ತೆ ವಿವಾದಕ್ಕೀಡಾಗಿದ್ದಾರೆ, ನಗೆಪಾಟ್ಲಿಗೀಡಾಗಿದ್ದಾರೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಅವರ ಲಿಕ್ವಿಡ್ ಪಾರ್ಟಿಯ ನಾಯಕರು ಕಿತ್ತಾಡ್ಕೊಳ್ತಿರೋ AI ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಇದು ಬ್ಲಡಿ ಝೈನಿಸ್ಟ್ಗಳ DNA ನಲ್ಲೇ ಇದೆ ಜಗಳ ಆಡೋದು ಅಂತ ಬರೆದಿದ್ದಾರೆ. ಅಂದರೆ ಯಹೂದಿಗಳು ಜಗಳ ಆಡ್ತಾರೆ ಅಂತ ಹೇಳಿ ಅದರಲ್ಲಿ ಬ್ಲಡಿ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದಾರೆ. ಇದಕ್ಕೂ ಮುನ್ನ ಇದೇ ಖ್ವಾಜಾ ಆಸಿಫ್ ಇಸ್ರೇಲ್ ಒಂದು ಕ್ಯಾನ್ಸರ್ ಇದ್ದ ಹಾಗೆ, ಇಡೀ ಮನುಕುಲಕ್ಕೆ ಅಂಟಿರೋ ಶಾಪ ಅಂತ ಹೇಳಿದರು.
ಅವಾಗಲೂ ಕೂಡ ಇದು ವಿವಾದ ಆಗಿತ್ತು. ಆವಾಗ ಪೋಸ್ಟನ್ನು ಡಿಲೀಟ್ ಮಾಡಿದ್ರು. ಈಗ ಹೊಸದಾಗಿ AI ವಿಡಿಯೋವನ್ನು ಶೇರ್ ಮಾಡಿ ಬ್ಲಡಿ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ದಾರೆ ಒಂದು ಇಡೀ ಕಮ್ಯುನಿಟಿ ವಿರುದ್ಧ. ಇನ್ನು ಅಮೆರಿಕ ಮತ್ತು ಕೆನಡಾ ನಡುವಿನ ವ್ಯಾಪಾರ ಮಾತುಕತೆ ಸಂಪೂರ್ಣವಾಗಿ ಫೇಲ್ ಆಗಿದ್ದು ಇಬ್ಬರ ನಡುವೆ ಟ್ರೇಡ್ ವಾರ್ ಶುರುವಾಗಿದೆ. ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಕೆನಡಾದ $20 ಬಿಲಿಯನ್ ಮೌಲ್ಯದ ವಸ್ತುಗಳ ಮೇಲೆ ಅಮೆರಿಕ 50% ಸುಂಕವನ್ನು ಅನೌನ್ಸ್ ಮಾಡಿದೆ. ಅಧ್ಯಕ್ಷ ಟ್ರಂಪ್ ನೀಡಿದ ಡೆಡ್ಲೈನ್ ಶನಿವಾರ ಮುಕ್ತಾಯವಾಗ್ತಿದ್ದ ಹಾಗೆ ಕೆನಡಾಗೆ ಟ್ಯಾರಿಫ್ ಬರೆ ಹಾಕಲಾಗಿದೆ. ವೈನ್, ಡೇರಿ, ಸಿಮೆಂಟ್, ಬಟ್ಟೆ, ಎಲೆಕ್ಟ್ರಾನಿಕ್ಸ್, ಇಂಡಸ್ಟ್ರಿಯಲ್ ಯಂತ್ರಗಳ ಮೇಲೆ 50% ಟ್ಯಾಕ್ಸ್ ಬೀಳ್ತಾ ಇದೆ. ಈಗ ಆಲ್ರೆಡಿ ಸ್ಟೀಲ್, ಅಲ್ಯೂಮಿನಿಯಂ, ಆಟೋ ಮತ್ತು ಮರದ ಸಾಮಗ್ರಿ ಮೇಲೆ ಇದ್ದ ತೆರಿಗೆಗೆ ಇದು ಹೊಸದಾಗಿ ಸೇರ್ಪಡೆಯಾಗಿದೆ. ಅಮೆರಿಕದ ಈ ನಿರ್ಧಾರಕ್ಕೆ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಆಕ್ರೋಶ ಹೊರಹಾಕಿದ್ದಾರೆ. ಡಾಲರ್ಗೆ ಡಾಲರ್ ಲೆಕ್ಕದಲ್ಲೇ ಸುಂಕ ಹಾಕಿ ತಿರುಗೇಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಮೆರಿಕ ಕಡೆ ಕ್ಷಣದಲ್ಲಿ ತಂದ ಬದಲಾವಣೆಗಳು ಅನ್ಯಾಯದಿಂದ ಕೂಡಿವೆ, ನಂಬಿಕೆಗೆ ಅರ್ಹರೇ ಅಲ್ಲ ಅಂಥೇಳಿ ಕಾರ್ನಿ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಅಮೆರಿಕದ ವ್ಯಾಪಾರ ಪ್ರತಿನಿಧಿ ಜೇಮಿಸನ್ ಗ್ರೇರ್ ನಾವು ಬೆಸ್ಟ್ ಆಫರ್ ಕೊಟ್ಟರೂ ಕೂಡ ಕೆನಡಾ ಅಗ್ರಿಮೆಂಟೇ ಮಾಡ್ಕೊಳ್ತಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಕೆನಡಾ ನಮ್ಮ ಮೇಲೆ ತಿರುಗಿ ಟ್ಯಾರಿಫ್ ಹಾಕಿದ್ರೆ ಅದನ್ನು ಸಹಿಸಲ್ಲ, ಮುಂದೆ ಇನ್ನೂ ಆ್ಯಕ್ಷನ್ ತಗೊಳ್ತೀವಿ ಅನ್ನೋ ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ. ಈಗ ಇದು ಒಂಥರ ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ಗೆ ಮಾತುಕತೆ ನಡೆಸ್ತಿರೋ ಉಳಿದ ರಾಷ್ಟ್ರಗಳಿಗೂ ಕೂಡ ಒಂಥರ ಅಲಾರ್ಮಿಂಗ್, ಇದು ಆತಂಕದ ಗಂಟೆ ಬಾರಿಸ್ದಾಗಿದ್ದು. ಈ ಅಮೆರಿಕನ್ಸ್ ಯಾವಾಗ ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಮಾತುಕತೆಗೆ ಈಗ ಹೋದಾಗ ನಮ್ಮ ರಾಷ್ಟ್ರಕ್ಕೆ ಒಂದಷ್ಟು ಹೆಲ್ಪ್ ಆಗಬೇಕು ಅಂತೇಳಿ ನೆಗೋಸಿಯೇಟ್ ಮಾಡ್ತಿರ್ತಾರಲ್ಲ, ಅವ್ರ ಮೇಲೆ ಪ್ರೆಷರ್ ಬೀಳುತ್ತೆ. ಈಗ ಅಮೆರಿಕ ಈಗ ಸಡನ್ ಆಗಿ ರೀತಿ ಟ್ಯಾರಿಫ್ ಹಾಕಿಬಿಟ್ರೆ ಅನ್ನೋ ಆತಂಕ ಮೂಡುತ್ತೆ. ಈಗ ಏನೋ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಶಿರಡಿ ಸಾಯಿಬಾಬಾ, ಕೊಲ್ಲಾಪುರ ಮಹಾಲಕ್ಷ್ಮಿ, ಶನಿ ಶಿಂಗಣಾಪುರ, ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ಎಕ್ಸ್ಟ್ರಾ ಏನು ಖರ್ಚಿರೋದಿಲ್ಲ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಇನ್ನು ಇರಾನ್ ಆರ್ಥಿಕತೆಯನ್ನು ಹಳ್ಳ ಹಿಡಿಸೋಕೆ ಎಕನಾಮಿಕ್ ವಾರ್ಫೇರ್ ಶುರು ಮಾಡ್ತೀವಿ ಅಂತ ಅಮೆರಿಕ ಹೇಳಿತ್ತು. ಅಲ್ಲದೆ ಇರಾನ್ ಜೊತೆ ವ್ಯಾಪಾರ ಮಾಡೋ ರಾಷ್ಟ್ರಗಳು ಆರ್ಥಿಕ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಟ್ರಂಪ್ ಹೇಳಿದರು. ಇದಕ್ಕೀಗ ಚೈನಾ ರಿಯಾಕ್ಟ್ ಮಾಡಿದೆ. ಇಂಥ ಕಠಿಣ ನಿರ್ಬಂಧಗಳು ಯಾವ ದೇಶದ ಹಿತಾಸಕ್ತಿಗೂ ಒಳ್ಳೆಯದಲ್ಲ ಅಂತ ಹೇಳಿದೆ. ನಿರ್ಬಂಧಗಳು ಮತ್ತು ಒತ್ತಡ ಹೇರೋ ತಂತ್ರಗಳಿಂದ ಸಮಸ್ಯೆ ಬಗೆಹರಿಯೋದಿಲ್ಲ ಅಂತ ಚೈನಾ ವಿದೇಶಾಂಗ ವಕ್ತಾರ ಲಿನ್ ಜಿಯಾನ್ ಹೇಳಿದ್ದಾರೆ. ಎಲ್ಲರೂ ಮಾತುಕತೆ ಮೂಲಕ ಒಪ್ಪಂದಕ್ಕೆ ಬರಬೇಕು ಅಂತ ಚೈನಾ ಕರೆ ಕೊಟ್ಟಿದೆ. ಅತ್ತ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧಕ್ಕೆ ಬ್ರೇಕ್ ಬೀಳೋ ಮುನ್ಸೂಚನೆ ಸಿಕ್ಕಿದೆ. ಈ ಸಂಬಂಧ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಮಹತ್ವದ ಸಂದೇಶ ರವಾನಿಸಿದ್ದಾರೆ. ನಾವೀಗ ಬಲಿಷ್ಠ ಸ್ಥಾನದಲ್ಲಿದ್ದೇವೆ, ಹೀಗಾಗಿ ಅಮೆರಿಕ ಜೊತೆಗಿನ ಈ ಯುದ್ಧವನ್ನ ಇಷ್ಟಕ್ಕೆ ಅಂತ್ಯಗೊಳಿಸೋದು ಒಳ್ಳೆಯದು ಅಂತ ಪೆಜೆಶ್ಕಿಯಾನ್ ಹೇಳಿದ್ದಾರೆ. ನಮ್ಮ ಆಸ್ಪತ್ರೆ ಹಾಗೂ ಶಾಲೆಗಳ ಮೇಲೆ ದಾಳಿ ಮಾಡಿರುವ ಅಮೆರಿಕವನ್ನ ಇಡೀ ಜಗತ್ತೇ ದ್ವೇಷಿಸ್ತಾ ಇದೆ. ಹೀಗಾಗಿ ಜಗತ್ತು ನಮ್ಮ ಗೆಲುವನ್ನು ಒಪ್ಪಿಕೊಂಡಿದೆ ಅಂತ ಪೆಜೆಶ್ಕಿಯಾನ್ ವಿಶ್ಲೇಷಣೆ ಮಾಡಿದ್ದಾರೆ. ಹೀಗಾಗಿ ಒಂದ್ ಕಡೆ ಇರಾನ್ ಅಧ್ಯಕ್ಷರು ಯುದ್ಧ ನಿಲ್ಲಿಸೋ ಮಾತುಗಳನ್ನಾಡಿದ್ರೆ, ಇನ್ನೊಂದು ಕಡೆ ಇರಾನ್ ಸೇನೆ ಅಮೆರಿಕಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕದಿಂದ ಯಾವುದೇ ಹೊಸ ಬೆದರಿಕೆ ಬಂದರೂ ಕೂಡ ನಾವು ಸುಮ್ಮನಿರೋದಿಲ್ಲ, ಭೂಮಿ, ಆಕಾಶ, ಸಮುದ್ರ ಎಲ್ಲ ಕಡೆ ತಿರುಗೇಟು ಕೊಡೋಕೆ ನಾವು ರೆಡಿ ಇದ್ದೀವಿ ಅಂತ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಇನ್ನು ತೈಲ ಬೆಲೆ ಸುತ್ತು ಜಗತ್ತು ರೆಕಾರ್ಡ್ ಆಗೋ ಟೈಮ್ನಲ್ಲಿ $94 ಕ್ರಾಸ್ ಮಾಡಿತ್ತು ಪರ್ ಬ್ಯಾರೆಲ್ ಬ್ರೆಂಟ್. ಇನ್ನೊಂದು ಕಡೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಮತ್ತಷ್ಟು ಎಸ್ಕಲೇಟ್ ಆಗ್ತಾ ಇದೆ. ಯುಕ್ರೇನ್ನ ಕ್ರಿವಿರ್ ರಿಗ್ ನಗರದ ಮೇಲೆ ರಷ್ಯಾ ಭೀಕರ ಡ್ರೋನ್ ದಾಳಿ ಮಾಡಿದೆ. ಪರಿಣಾಮ ಬರೋಬ್ಬರಿ 16 ಜನರ ಪ್ರಾಣ ಹೋಗಿದೆ. ಶುಕ್ರವಾರ ಶಾಪಿಂಗ್ ಮಾಲ್ ಮೇಲೆ ರಷ್ಯಾ ಏಕಾಏಕಿ ದಾಳಿ ಮಾಡಿದೆ. ಘಟನೆಯಲ್ಲಿ 130ಕ್ಕೂ ಅಧಿಕ ಜನರಿಗೆ ಗಂಭೀರ ಗಾಯಗಳಾಗಿವೆ. ದಾಳಿ ನಡೆದ ಕ್ರಿವಿರ್ ರಿಗ್ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರ ಹೋಮ್ ಟೌನ್. ಈ ಭೀಕರ ದಾಳಿಗೆ ಜೆಲೆನ್ಸ್ಕಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅನಾಗರಿಕ ಉಗ್ರ ದಾಳಿ ಅಂತ ಹೇಳಿದ್ದಾರೆ, ಪ್ರತಿಕಾರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ ಪಾಕಿಸ್ತಾನಕ್ಕೆ ದೊಡ್ಡ ಮುಖಭಂಗ ಆಗಿದೆ. ಕೇವಲ 4.5 ತಿಂಗಳಲ್ಲಿ 20,000ಕ್ಕೂ ಅಧಿಕ ಪಾಕಿಸ್ತಾನಿಯರು ಗಲ್ಫ್ ರಾಷ್ಟ್ರಗಳಿಂದ ಗಡೀಪಾರಾಗಿದ್ದಾರೆ. ಈ ಬಗ್ಗೆ ಪಾಕಿಸ್ತಾನದ ಸಂಸತ್ನಲ್ಲಿ ಅಧಿಕೃತ ಮಾಹಿತಿಯನ್ನು ಕೊಡಲಾಗಿದೆ. ಮಾರ್ಚ್ 11ರಿಂದ ಜುಲೈ 13ರ ನಡುವೆ ಈ ಗಡೀಪಾರು ಪ್ರಕ್ರಿಯೆಯಾಗಿದೆ. ಸೌದಿ ಒಂದರಲ್ಲೇ 15,500 ಪಾಕಿಸ್ತಾನಿಯರನ್ನ ಹಿಡಿದು ಬಿಟ್ಟು ಭಿಕ್ಷೆ ಬೇಡ್ತಿದ್ದವರನ್ನ ವಾಪಸ್ ಅಟ್ಟಲಾಗಿದೆ ಪಾಕಿಸ್ತಾನಕ್ಕೆ. ಏನು ಬಲೂಚಿಸ್ತಾನದ ಸಂಘರ್ಷದ ಬಗ್ಗೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರಾ ಪ್ರತಿಕ್ರಿಯೆ ಕೊಟ್ಟಿದ್ದಾನೆ. ಬಲೂಚ್ ಉಗ್ರರು ಅಂತ ಕರೆದಿದ್ದಾನೆ, ವಿದೇಶಿ ಕೈಗೊಂಬೆಗಳು ಅಂತ ಮುನೀರಾ ಹೇಳಿದ್ದಾನೆ. ಬಲೂಚಿಸ್ತಾನದ ಪೊಲಿಟಿಕಲ್ ಲೀಡರ್ಗಳೊಂದಿಗೆ ಈ ಯೂನಿಫಾರ್ಮ್ಡ್ ವ್ಯಕ್ತಿ ಮುನೀರಾ ಇವನು ಮೀಟಿಂಗ್ ಮಾಡಿದ್ದ. ಬಳಿಕ ಶತ್ರು ಪಡೆಗಳು ಉಗ್ರರನ್ನ ಬಳಸ್ಕೊಳ್ತಿವೆ, ಬಲೂಚಿಸ್ತಾನದ ಅಭಿವೃದ್ಧಿ ತಡೆಯೋಕೆ ಮತ್ತು ಸರ್ಕಾರದ ವಿರುದ್ಧ ಜನರನ್ನ ಎತ್ತಿಕೊಟ್ಟೋಕೆ ಈ ರೀತಿ ಮಾಡ್ತಿವೆ ಅಂತ ಮುನೀರಾ ಹೇಳಿದ್ದಾನೆ. ಆದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮುನೀರನ ಸೇನೆ ಮಾಡ್ತಿರೋ ದೌರ್ಜನ್ಯ ಮಾತ್ರ ಕಣ್ಣಿಗೆ ಕಾಣಿಸ್ತಿಲ್ಲ ಇವನಿಗೆ. ಈಗ ನೋಡಿ, ಬ್ರಿಟನ್ನಲ್ಲಿ 70ಕ್ಕೂ ಅಧಿಕ ಸಂಸದರು ಪಿಒಕೆನಲ್ಲಿ ಪಾಕ್ ಸೇನೆ ಮಾಡ್ತಿರೋ ದೌರ್ಜನ್ಯಕ್ಕೆ ಆತಂಕ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಮಧ್ಯ ಪ್ರವೇಶಿಸಿ ಅಂತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ಗೆ ಜಂಟಿ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಈ ಗುಟೆರಸ್ ಏನು ಮಧ್ಯಪ್ರವೇಶ ಮಾಡ್ತಾರೆ? ಇವರು ಮಧ್ಯಪ್ರವೇಶ ಮಾಡಬೇಕಂದ್ರೆ ಯಾರು ಹೊತ್ಕೊಂಡು ಮಧ್ಯಪ್ರವೇಶ ಮಾಡಬೇಕು, ಇವ್ರನ್ನ ಒಳಗೆ ಕರ್ಕೊಂಡು ಹೋಗಬೇಕು ಮಧ್ಯಪ್ರವೇಶ ಮಾಡೋಕ್ಕೆ. ಬ್ರಿಟನ್ನ ಲೇಬರ್ ಪಕ್ಷದ ಸಂಸದ ಇಮ್ರಾನ್ ಹುಸೇನ್ ನೇತೃತ್ವದಲ್ಲಿ ಈ ಜಂಟಿ ಪತ್ರ ಕಳಿಸಲಾಗಿದೆ. ಹಲವು ಅಂಶಗಳನ್ನು ಉಲ್ಲೇಖಿಸಲಾಗಿದೆ. ಕೂಡಲೇ ಪಿಒಕೆನಲ್ಲಿ ಹಿಂಸಾಚಾರ ನಿಲ್ಲಬೇಕು,
ಅಲ್ಲಿ ಶಟ್ ಡೌನ್ ಮಾಡಿರೋ ಇಂಟರ್ನೆಟ್ ಮತ್ತು ಮೊಬೈಲ್ ಸಂಪರ್ಕವನ್ನು ವಾಪಸ್ ಕೊಡಬೇಕು. ಕಾರಣ ಇಲ್ಲದೆ ಬಂಧಿಸಲಾಗಿದೆ ತುಂಬ ಜನರನ್ನ ರಿಲೀಸ್ ಮಾಡಬೇಕು. ಸ್ಥಳೀಯರಿಗೆ ಊಟ ಮತ್ತು ಔಷಧಿ ಈಸಿಯಾಗಿ ಸಿಗೋ ರೀತಿ ಮಾಡಬೇಕೆಲ್ಲ ಬ್ಲಾಕ್ ಮಾಡಿಟ್ಟಿದ್ದಾರೆ ಮುನೀರ್ನ ಸೇನೆಯಲ್ಲಿ, ಅದನ್ನು ಬಿಡಬೇಕು. ಹಿಂಸಾಚಾರಕ್ಕೆ ಕಾರಣರಾದವರ ವಿರುದ್ಧ ಕ್ರಮ ತಗೋಬೇಕು. ಮಾನವ ಹಕ್ಕುಗಳ ಅಧಿಕಾರಿಗಳಿಗೆ POKಗೆ ಹೋಗಿ ಚೆಕ್ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ವಿಶ್ವಸಂಸ್ಥೆಗೆ ಬ್ರಿಟಿಷ್ ಸಂಸದರು 70ಕ್ಕೂ ಅಧಿಕ ಜನ ಪತ್ರ ಬರೆದು ಆಗ್ರಹ ಮಾಡಿದ್ದಾರೆ. ಇನ್ನು ಮಯನ್ಮಾರ್ ಸೇನೆ ಆಪರೇಷನ್ಸ್ ಮುಂದುವರೆಸಿದೆ ರೆಬೆಲ್ಸ್ ಮೇಲೆ. ಅಲ್ಲಿ ಬೌದ್ಧ ಸ್ತೂಪಗಳಿಗೆಲ್ಲ ಡ್ಯಾಮೇಜ್ ಆಗಿದೆ. 14 ಜನ ಪ್ರಾಣ ಕಳ್ಕೊಂಡಿದ್ದಾರೆ, 20ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಮಯನ್ಮಾರ್ನ ಸಗಾಯಿಂಗ್ ಪ್ರಾಂತ್ಯದ ಹಳ್ಳಿಯೊಂದರಲ್ಲಿ ಆಗಿದೆ. ಸೇನೆ ಪ್ರತಿಕ್ರಿಯೆ ಕೊಟ್ಟಿದ್ದು ಉಗ್ರರನ್ನ ಟಾರ್ಗೆಟ್ ಮಾಡಿ ನಾವು ದಾಳಿ ಮಾಡಿದ್ದೀವಿ ಅಂತ ಹೇಳಿದೆ. ಇನ್ನು ವಿಶ್ವಸಂಸ್ಥೆಯಲ್ಲಿ ಭಾರಿ ಬದಲಾವಣೆ ಆಗಬೇಕು ಅಂತ ಪಟ್ಟು ಹಿಡಿದಿರೋ ಟ್ರಂಪ್ ಸರ್ಕಾರ ಈಗ ತನ್ನ ಬಾಕಿ ಹಣದಲ್ಲಿ $850 ಮಿಲಿಯನ್ ಅನ್ನ ಕಟ್ಟೋಕೆ ಮುಂದಾಗಿದೆ. ರಿಫಾರ್ಮ್ಸ್ ತರಬೇಕು ಅಂತ ಡಿಮಾಂಡ್ ಶುರು ಮಾಡಿದ್ಮೇಲೆ ಅಮೆರಿಕ ಕೊಡ್ತಿರೋ ಅತಿ ದೊಡ್ಡ ಅಮೌಂಟ್ ಇದು. ಅಮೆರಿಕ ವಿಶ್ವಸಂಸ್ಥೆಗೆ ಟೋಟಲ್ $5 ಬಿಲಿಯನ್ ಬಾಕಿ ಉಳಿಸ್ಕೊಂಡಿದೆ. ಇದರಲ್ಲಿ $2 ಬಿಲಿಯನ್ ರೆಗ್ಯುಲರ್ ಬಜೆಟ್ ಆದರೆ $3 ಬಿಲಿಯನ್ ಪೀಸ್ ಕೀಪಿಂಗ್ ಆಪರೇಷನ್ಸ್ಗೆ ಸೇರಿತು. ಈಗ ಕೊಡ್ತಿರೋ $850 ಮಿಲಿಯನ್ ನಲ್ಲಿ $725 ಮಿಲಿಯನ್ ರೆಗ್ಯುಲರ್ ಬಜೆಟ್ಗೆ ಹೋಗುತ್ತೆ. ಉಳಿದ $125 ಮಿಲಿಯನ್ ಹೈಟಿ ಮತ್ತು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಪೀಸ್ ಕೀಪಿಂಗ್ ಆಪರೇಷನ್ಸ್ಗೆ ಹೋಗುತ್ತೆ. ಕಳೆದ ಫೆಬ್ರವರಿಯಲ್ಲಿ UN ಚೀಫ್ ಆಂಟೋನಿಯೋ ಗುಟೆರಸ್ ದುಡ್ಡಿಲ್ಲ, ವಿಶ್ವಸಂಸ್ಥೆ ಮುಚ್ಚಬೇಕಾಗುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಾಗ $160 ಮಿಲಿಯನ್ ಅಷ್ಟೇ ಕೊಟ್ಟಿತ್ತು ಅಮೆರಿಕ. ಇನ್ನು ಟ್ರಂಪ್ ಆಡಳಿತಕ್ಕೆ ಕೋರ್ಟ್ನಲ್ಲಿ ಮುಖಭಂಗ ಆಗಿದೆ. ವಲಸಿಗರ ವಿರುದ್ಧ ಅವರು ತಗೊಳ್ತಿರೋ ಆಕ್ಷನ್ಗೆ ಸಂಬಂಧಪಟ್ಟಂತೆ 75 ರಾಷ್ಟ್ರಗಳ ವಲಸಿಗರಿಗೆ ವೀಸಾ ಕೊಡೋದನ್ನ ತಡೆ ಹಿಡಿದಿದ್ದ ಟ್ರಂಪ್ ಸರ್ಕಾರದ ನಿರ್ಧಾರವನ್ನ ಅಮೆರಿಕನ್ ಕೋರ್ಟ್ ರದ್ದುಗೊಳಿಸಿದೆ. ಪಾಕ್, ಬಾಂಗ್ಲಾ ಸೇರಿ 75 ರಾಷ್ಟ್ರಗಳ ಜನ ಅಮೆರಿಕಗೆ ಬಂದರೆ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ವೀಸಾ ಪ್ರಕ್ರಿಯೆನ ಸ್ಟಾಪ್ ಮಾಡಲಾಗಿತ್ತು ಈ ಕಂಟ್ರೀಸ್ಗೆ. ಆದರೆ ಅದು ಕಾನೂನು ಬಾಹಿರ ಅಂತ ಮ್ಯಾನ್ಹಟನ್ ಡಿಸ್ಟ್ರಿಕ್ಟ್ ಜಡ್ಜ್ ಜಾನೆಟ್ ವರ್ಗಸ್ ತೀರ್ಪನ್ನು ಕೊಟ್ಟಿದ್ದಾರೆ. ನೀವು ಕಂಟ್ರಿನ ನೋಡಿಕೊಂಡು ಐಸೋಲೇಟ್ ಮಾಡಿಬಿಟ್ಟು ಕೆಲವೊಂದಷ್ಟು ಕಂಟ್ರೀಸ್ನ ಟಾರ್ಗೆಟ್ ಮಾಡಿ ರೀತಿ ಮಾಡೋದು ವಲಸೆ ಕಾನೂನುಗಳ ಉಲ್ಲಂಘನೆ ಆಗುತ್ತೆ ಅಂತ ಅವರು ಅಮೆರಿಕದ ಕೋರ್ಟೇ ಹೇಳಿದೆ ಟ್ರಂಪ್ ಸರ್ಕಾರಕ್ಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನಮ್ಮ ಚಾನಲ್ಗೆ ನೀವು ಮೆಂಬರ್ಸ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು, ಹಾಗೂ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಕೂಡ ಪಡಿಬೋದು. ಹಾಗೂ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ವಿಡಿಯೋ ಕೆಳಗಡೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.